ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ರೀತಿ ಹೊಸ ರೀತಿ ಡಿಸೈನ್, ಇದು ಹೊಸ ನ್ಯೂ ಡಿಸೈನ್ ಸಾರಿ ಕುಚ್ಚು. ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಗ್ರ್ಯಾಂಡ್ ಆಗಿದೆ, ಬ್ರೈಡಲ್ ಸಾರಿಗಳಿಗೆ ಮಾಡ್ಕೋಬೋದು. ಸ್ವಲ್ಪ ದೊಡ್ಡ ಡಿಸೈನು ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶಕ್ಕೆ ತೊಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ, ನಿಮ್ಗೆ ಗೊತ್ತಿದೆ. ಈ ಥರ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಡಬಲ್ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ. ಮತ್ತೆ 3 ಚೈನು, ಮತ್ತೆ ಬಟ್ಟೆಗೆ ಲಾಕ್, ಮತ್ತೆ 3 ಚೈನ್, ಬಟ್ಟೆಗೆ ಲಾಕ್. ಆಮೇಲೆ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ದಾರ ಎಳ್ಕೊಂಡು ರಿಂಗ್ ಬೀಡ್ ಮತ್ತು ಮಧ್ಯದಲ್ಲಿ ಒಂದು ರೌಂಡ್ ಬೀಡನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಹೋಲ್ಗಳಿಗೂ ಹುಕ್ ಹಾಕ್ಕೊಂಡು ದಾರಕ್ಕೆ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ ಬಟ್ಟೆಗೆ. ಆಮೇಲೆ 5 ಸಾರಿ 3 ಚೈನು. ಸ್ಟಾರ್ಟಿಂಗಲ್ಲಿ 3 ಟೈಮ್ಸು, ಮತ್ತು ಬೀಡ್ ಆದಮೇಲೆ 5 ಟೈಮ್ಸು, ಮತ್ತು ಬೀಡ್, ಮತ್ತು 5 ಟೈಮ್ಸ್, ಮತ್ತು ಬೀಡ್, ಮತ್ತು 5 ಟೈಮ್ಸ್, ಮತ್ತು ಎಂಡಲ್ಲಿ 3 ಟೈಮ್ಸ್. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 3 ಟೈಮ್ಸ್ 3 ಚೈನ್ಸ್, ಮಿಡ್ಲಲ್ಲೆಲ್ಲ 5 ಟೈಮ್ಸ್. ರಿಂಗ್ ಬೀಡ್ಸ್ ಆದಮೇಲೆ 5 ಟೈಮ್ಸ್, ಬೀಡ್ಸ್ 5 ಟೈಮ್ಸ್, ಬೀಡ್ಸ್ 5 ಟೈಮ್ಸ್ ಮಾಡಿ ಎಂಡಿಗೆ 3 ಟೈಮ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೂ 3 ಟೈಮ್ಸ್. ಇದು ಡಬಲ್ ಆರ್ಚ್ ಕುಚ್ಚು ಬೇಸು. ನಾನು ಯಾವಾಗಲೂ ಮಾಡ್ತೀನಿ, ಎಲ್ಲ ಡಬಲ್ ಆರ್ಚ್ ಕುಚ್ಚಿಗೂ ಇದೇ ಮಾಡೋದು. ನಿಮ್ಗೆ ಗೊತ್ತಿದೆ, ನೀವು ನೋಡಿರ್ತೀರ. ನೋಡಿ, 3 ಸಾರಿ ಆಯಿತು. 1 2 3, ಇನ್ನು 2 ಸಾರಿ ಮಾಡ್ಕೋಬೇಕು. 3 ಚೈನು, ಲಾಕ್. ಹಿಂಗೆ ಮಾಡಿದರೆ ಯಾವುದೇ ಕನ್ಫ್ಯೂಷನ್ ಇಲ್ಲ. 1 ಸಾರಿ 3, 1 ಸಾರಿ 4 ಆ ಥರ ಎಲ್ಲ ಏನಿಲ್ಲ. ಒಂದೇ ರೀತಿ ಹೋಗುತ್ತೆ, ಮಾಡ್ಕೊಂಡು ಹೋದರೆ ಆಯಿತು. ತುಂಬ ಸುಲಭ. ಈ ಥರ ಮಾಡ್ಕೊಳ್ಳಿ. 5 ಸಾರಿ ಆದಮೇಲೆ ಎಂಡಲ್ಲಿ 3 ಟೈಮ್ಸ್ ಮಾಡಿ ದಾರ ಕಟ್ ಮಾಡಿ. ಈಗ ಮತ್ತೆ ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಅದೇ ಕಲರ್ ದಾರದಲ್ಲಿ ಕೂಡ ಮಾಡ್ಕೋಬೋದು ನೀವು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀನಿ, ನಾನು ಸುಮ್ಮನೆ ಬೇರೆ ಕಲರ್ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಸ್ಯಾಂಪಲಲ್ಲಿ ಮಾಡ್ತಾಯಿದ್ದೀನಿ. ನೀವು ಸೀರೆಗೆ ಮಾಡುವಾಗ ಸೀರೆ ಕಲರ್ ಹೊಂದ್ಕೊಂಡು ಮಾಡ್ಕೊಳ್ಳಿ. ಒಂದೇ ಕಲರಲ್ಲಿ ಇದು ಮಾಡ್ಬೋದು, ಬೇಸ್ ಮತ್ತು ಆರ್ಚು ಒಂದೇ ಕಲರಲ್ಲಿ ಮಾಡ್ಬೋದು. ನಾನು ಮಾತ್ರ ಬೇರೆ ಮಾಡಿರೋದು ಅಷ್ಟೇ, ಇಲ್ಲಿ ಸ್ಯಾಂಪಲ್ ಮಾಡೋದಾದ್ರಿಂದ. ಇದನ್ನು ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಫಸ್ಟಿಗೆ ಸೀರೆಗೆ ಮ್ಯಾಚ್ ಆಗುವಂಥ ದಾರಗಳನ್ನು ತಗೊಳ್ಳಿ, ಕಲರು. ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಮತ್ತೀಗ ರಿಂಗ್ ಬೀಡ್ನ ಪಕ್ಕದಲ್ಲಿ 3 ಚೈನ್ ಇದೆಯಲ್ವಾ, 3ನೇದು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಆರ್ಚ್ ಮಾಡ್ತಾಯಿದ್ದೀನಿ. ಈ ರಿಂಗ್ ಬೀಡ್ ಮತ್ತು ರೌಂಡ್ ಬೀಡ್ ಮಧ್ಯದಲ್ಲಿ ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತಗೊಂಬನ್ನಿ. ಫಸ್ಟ್ 2 ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ, ಮತ್ತು ದಾರ ಸುತ್ಕೊಳ್ಳಿ. ದಾರ ತಗೊಂಬನ್ನಿ. 3 ಲೂಪ್ ಇರುತ್ತೆ. 2 ಒಂದು ಮಾಡಿ, ದಾರ ತಗೊಂಡು ಮತ್ತೆ 2 ಒಂದು ಮಾಡಿ. ಈ ಥರ ಫುಲ್ ಡಬಲ್ ಕ್ರೋಶೆ ಆರ್ಚ್ ಮಾಡ್ಕೋಬೇಕು ನೀವು. 3 ಕೌಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಚನ್ನು ಅಷ್ಟೇ ಮಾಡಬೇಕಲ್ವಾ. 4, 5, ಈ ಥರ ಕೌಂಟ್ ಮಾಡ್ಕೊಂಡು ಹೋಗಿ. ಎಷ್ಟು ಬರುತ್ತೆ ಅಷ್ಟು ಆರ್ಚ್. ನಿಮ್ಮ ಕೈ ಟೈಟ್ ಹೊಂದ್ಕೊಂಡಿರುತ್ತೆ. ಕೆಲವು ಸರಿ ಸಾಮಾನ್ಯವಾಗಿ 11 12 ಬರುತ್ತೆ. ಈ ಥರ ಮಾಡ್ಕೊಳ್ಳಿ ಫುಲ್ಲು ಡಬಲ್ ಕ್ರೋಶೆ ನೋಡ್ಕೊಂಡು ಮಾಡಬೇಕು, ಸಿಕ್ಕಾಕೋಬಾರ್ದು. ಈ ಥರ.
ಎಷ್ಟಾಯಿತು ಅಂತ ನೋಡಿ. 10 ಆಯಿತು. ಇನ್ನೊಂದು 11 ಮಾಡ್ತಾಯಿದ್ದೀನಿ. 11 ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಬೀಡ್ನ ಆ ಕಡೆಯ ಪಕ್ಕದ 3 ಚೈನ್ಸ್ ಇದೆಯಲ್ಲ, ಫಸ್ಟ್ 3 ಚೈನ್ಸ್ ಅದರಲ್ಲಿ ಈ ಥರ ಆರ್ಚ್. ಆಮೇಲೆ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಹೋಗಬೇಕು. ಈ ಥರ ಆರ್ಚ್ ಬರುತ್ತೆ. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಚೈನ್ಗಳ ಮೇಲೆಲ್ಲ ಚೈನ್ ಮಾಡ್ಕೊಳ್ಳಿ. 3 ಚೈನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. ಬೀಡ್ ಪಕ್ಕವರೆಗೂ ಬರಬೇಕು ಅದು. ಇನ್ನೊಂದು ಸರಿ 3 ಚೈನು ಲಾಕ್. ಅದರ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ. ಈಗ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ನೆಕ್ಸ್ಟ್ ರೌಂಡು ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಮೇಲಿನ ರೌಂಡಲ್ಲೇ ಡಬಲ್ ಲಾಕ್ ಮಾಡ್ಕೊಳ್ಳಿ. ಗ್ರೀನ್ ಮಾಡಿದ್ದೀವಲ್ವ ಅದರಲ್ಲಿ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ ಡಬಲ್ ಕ್ರೋಶೆ ಇದೆಯಲ್ವಾ, ಆರ್ಚ್ ಮಾಡಿದ್ದೀವಲ್ವ, ಇದರಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಈ ಚೈನ್ಗಳಲ್ಲಿ ಡಿಸೈನ್ ಮಾಡ್ತೀವಿ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಹೋಲ್ ಇರುತ್ತಲ್ವ ಡಬಲ್ ಕ್ರೋಶೆ ಮೇಲೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು 1 2 3 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿ ನೆಕ್ಸ್ಟ್ 2ನೇ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ಇದನ್ನು ಈ ಥರ ಮತ್ತು 4 ಚೈನು ಅಲ್ಲಿಂದಲೇ 4 ಚೈನು. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಲಾಕು. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ಡಬಲ್ ಕ್ರೋಶೆ ಮೇಲೆ ಲಾಕು. ನೆಕ್ಸ್ಟ್ 4 ಚೈನು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು. ಅಲ್ಲಿಂದಲೇ 4 ಚೈನು, ಎಲ್ಲಿ ಲಾಕ್ ಮಾಡ್ತೀರೋ ಅಲ್ಲಿಂದಲೇ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನು ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು. 1 2 3 4 ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು. ಮತ್ತು 4 ಚೈನು ಅದರ ನೆಕ್ಸ್ಟ್ 4 ಚೈನಲ್ಲಿ ಲಾಕ್. ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಡೀ ಆರ್ಚು ಡಬಲ್ ಕ್ರೋಶೆಗಳಲ್ಲಿ. 4 ಚೈನು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು. ಅಲ್ಲಿಂದಲೇ 4 ಚೈನು ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು. ಇದೇ ಥರ ಮುಂದುವರ್ಸ್ಕೊಂಡು ಹೋದರೆ ಆಯಿತು. ತುಂಬ ಸಿಂಪಲ್ ಇದು ಈ ಸ್ಟೆಪ್ಪು. 2 3 4 ಚೈನು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್. ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು. ಹೀಗೆ ಮಾಡ್ತಾ ಹೋಗಿ. ತುಂಬ ಸುಲಭ ಇದು. ಒಳ್ಳೆ ಫ್ರಿಲ್ ಬಂದಂಗೆ ಅಂದರೆ ಒಂಥರ ಡಿಸೈನ್ ಬರುತ್ತೆ. ಅದು 4 ಚೈನ್ ಹಾಕಿ ಲಾಕ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಫ್ಲವರ್ ಶೇಪ್ ಅಂತ ಹೇಳ್ಬೋದು. ಫ್ಲವರ್ ಅಲ್ಲ, ಒಂಥರ ಫ್ರಿಲ್ ಥರ ಬರುತ್ತೆ. ನೀವು ಪೂರ್ತಿ ಮಾಡಿದಾಗ ಗೊತ್ತಾಗತ್ತೆ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 4 ಚೈನ್ ಮಾಡಿ ಎಲ್ಲ ಡಬಲ್ ಕ್ರೋಶೆಗಳಲ್ಲೂ ಇದೇ ಥರ ಮಾಡ್ತಾ ಹೋಗಿ. ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್. ಈ ಥರ ಎಂಡ್ವರೆಗೆ ಬಂದ ಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ. ಅದರ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಸಿಯಾಗಿದೆ ಇದು ಡಿಸೈನು. ಫ್ರಿಲ್ ಥರ ಬರುತ್ತೆ ಅದು. 4 ಚೈನ್ ಹಾಕಿ ಲಾಕ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಗ್ರ್ಯಾಂಡ್ ಬ್ರೈಡಲ್ ಸಾರಿ ಕುಚ್ಚು ಥರ ಕಾಣಿಸುತ್ತೆ. ಬೇಕಾದ್ರೆ ಇದಕ್ಕೆ ನೀವು ಸ್ಟೋನ್ ಚೈನೆಲ್ಲ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಮತ್ತು ಚೈನ್ಗಳ ಮೇಲೆ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಅರ್ಚು ಇದೇ ಥರ ಮಾಡ್ಕೋಬೇಕು. ನೋಡಿ ಫ್ಲವರ್ ಥರ ಬರುತ್ತೆ ಇದು. ಮತ್ತು 3 ಚೈನು ಲಾಕು, ಅದರ ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ, ಎರಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಆರ್ಚಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 4 ಚೈನು, ಅದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು, 1 2 3 4, ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು, ಅಲ್ಲಿಂದಲೇ 4 ಚೈನು ಮತ್ತು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಅಷ್ಟೇ. ತುಂಬ ಸಿಂಪಲ್, ಮಾಡೋದೇನು ಕಷ್ಟ ಇಲ್ಲ, ಮಾಡೋದು ತುಂಬ ಸಿಂಪಲು, ಆದರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೀವು ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸೀರೆಗಳಿಗೆ ಮಾಡಿದರೆ ಗೊತ್ತಾಗುತ್ತೆ. ನಾನೀಗ ಸ್ಯಾಂಪಲಲ್ಲಿ ಮಾಡಿರೋದು. ದೂರದಿಂದ ಪೀಕೋ ಥರ ಕಾಣಿಸುತ್ತೆ, ಆದರೆ ಪೀಕೋ ಅಲ್ಲ ಅದು. ನೋಡಿ ಗ್ರ್ಯಾಂಡ್ ಡಿಸೈನ್ ಇದು. ಸ್ಟೋನ್ ಚೈನ್ ಹಾಕ್ಕೊಂಡಿದ್ದೀನಿ ನಾನಲ್ಲಿ ರಿಂಗ್ ಬೀಡ್ ಹತ್ರ. ಬೇಕು ಅಂದರೆ ನೀವು ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಬಿಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫ್ಲವರ್ ಥರ ಬರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.